ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಆರ್ಎಸ್ಎಸ್ ನಡುವಿನ ಗುದ್ದಾಟ ಮತ್ತೊಂದು ಹಂತ ತಲುಪಿದೆ. ಪತ್ರ ಬರೆದರೂ ಉತ್ತರಿಸದ ಸಂಘದ ವರ್ತನೆಗೆ ಸಚಿವರು ಖಡಕ್ ಸಂದೇಶ ನೀಡಿದ್ದಾರೆ. ದೇಶದ ಸಂವಿಧಾನ ಮತ್ತು ಕಾನೂನು ಎಲ್ಲರಿಗೂ ಒಂದೇ, ಅದರಡಿ ಕ್ರಮ ಆಗಲಿದೆ ಎಂದು ಎಚ್ಚರಿಕೆ ಸಂದೇಶವನ್ನ ನೀಡಿದ್ದಾರೆ. ಆರ್ಎಸ್ಎಸ್ಗೆ ಗೃಹ ಸಚಿವರ ಎಚ್ಚರಿಕೆ ಸಂದೇಶ. ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿ, ಬಹಿರಂಗ ಚರ್ಚೆಗೆ ಸಿದ್ಧ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟ ನಿಲುವು. ಇದು ಆರ್ಎಸ್ಎಸ್ ವಿಚಾರವಾಗಿ ಪ್ರಶ್ನೆ ಎತ್ತಿರೋ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಖಡಕ್ ಮಾತುಗಳು. ಸಂಘದ ವಿಚಾರವಾಗಿನ ತಮ್ಮ ಹೇಳಿಕೆಗಳಿಗೆ ತಾವು ಈಗಲೂ ಬದ್ಧ ಅನ್ನೋದನ್ನ ಪುನರುಚ್ಚರಿಸಿರುವ ಗೃಹ ಸಚಿವರು, ನನ್ನ ಪತ್ರಕ್ಕೆ ಮೊದಲು ಪ್ರತಿಕ್ರಿಯೆ ಕೊಡ್ಲಿ, ಆಮೇಲೆ ಉಳಿದ ಮಾತು ಅಂತ ಹೇಳಿದ್ದಾರೆ. ಬರುತ್ತೆ, 100 ವರ್ಷದ ಸಂಸ್ಥೆ ಇದೆ, ಇವರೇ ಅಲ್ಲಿ ಇಲ್ಲಿ ಇಟ್ಟಿರಬೇಕು. ದಾಖಲೆಗಳು ಯಾರಾದರೂ ಜೇಬ್ನಲ್ಲಿ ಇಟ್ಕೊಂಡು ಓಡಾಡ್ತಾರೆ. 100 ವರ್ಷದ ಸಂಸ್ಥೆ ಇದ್ದಾರೆ, ಪ್ರಾಮಾಣಿಕರಿದ್ದಾರೆ, ದೇಶಭಕ್ತರಿದ್ದಾರೆ. ಒಂದು ಜವಾಬ್ದಾರಿಯುತ ಸರ್ಕಾರದಲ್ಲಿ ಒಬ್ಬ ಗೃಹ ಮಂತ್ರಿ ಅವರಿಗೆ ಪತ್ರ ಬರೆದಾಗ ಅವರು ಉತ್ತರ ಕೊಡ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಆಫ್ಟರ್ ಆಲ್ ಅವರು ಕೂಡ ನಾಗರಿಕರು, ಅವರು ಕೂಡ ದೇಶಭಕ್ತರು, ಅವರು ಕೂಡ ಸಂವಿಧಾನವನ್ನು ಪಾಲನೆ ಮಾಡೋರು. ಸಂಘದ ವಿಚಾರವಾಗಿ ತಮ್ಮ ಪತ್ರ ವ್ಯವಹಾರದ ಬಳಿಕ ಬರುತ್ತಿರೋ ಪ್ರತಿಕ್ರಿಯೆಗಳ ವಿಚಾರವಾಗಿ ಮಾಧ್ಯಮಗಳ ಜೊತೆ ಅವರು ಮಾತನಾಡಿದ್ರು. ಸಂಘದವರೇ ಕೊಟ್ಟ ಮಾಹಿತಿಯನ್ನ ನಾನು ಪ್ರಶ್ನೆ ಕೇಳಿದ್ದೇನೆ ಅಷ್ಟೇ ಅಂದ್ರು. ನನ್ನ ಪ್ರಶ್ನೆಗೆ ಮೋಹನ್ ಭಾಗವತ್ ಉತ್ತರ ಕೊಡ್ಲಿ, ನನ್ನ ಕೋರಿಕೆಗೆ ಸಮರ್ಪಕ ಉತ್ತರ ಸಿಕ್ಕರೆ ನಾನೇ ಅವರ ಶಾಖೆಗೆ ಹೋಗ್ತೇನೆ, ಚರ್ಚೆ ಮಾಡ್ತೇನೆ, ಅಗತ್ಯ ಬಿದ್ರೆ ಕ್ಷಮೆಯನ್ನೂ ಕೇಳ್ತೇನೆ ಅಂತ ಲೇವಡಿ ಮಾಡಿದ್ರು. 100% ಅವರು ಫಸ್ಟ್ ನಂದು 7 ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉತ್ತರ ಸಮಂಜಸ ಇದ್ದರೆ ನಾನೇ ಕ್ಷಮೆ ಕೇಳ್ತೀನಿ, ಸಮಂಜಸ ಇಲ್ಲ ಅಂದರೆ ಕ್ಲಾರಿಫಿಕೇಶನಿಗೆ ಹೋಗೋಣ. ಅದಕ್ಕೇನಂತೆ, ದೇಶಭಕ್ತರ ಸಂಸ್ಥೆ ಅಲ್ವೇನ್ರಿ ಇದು? ಭೇಟಿ ಮಾಡಿ ಅಲ್ಲಿ ಎಸ್, ಐ ಆಮ್ ರೆಡಿ. ಆದರೆ ದಲಿತರು ಯಾಕೆ RSSಗೆ ಅಂತ ಹೇಳ್ತಾರೆ? ಎರಡೂ ಅವರೇ ಹೇಳ್ತಾರೆ, ಬನ್ನಿ ಶಾಖೆಗೆ ಅಂತಾರೆ, ಮತ್ತು ಇವರೇ ಹೇಳ್ತಾರೆ ದಲಿತ ಮನುಷ್ಯನಿಗೆ ಯಾಕಪ್ಪ RSS ಅಂತ. ಆ್ಯಸ್ ಅ ಹೋಮ್ ಮಿನಿಸ್ಟರ್ ಐ ಆಮ್ ಆಸ್ಕಿಂಗ್ ಅ ಕ್ವೆಶ್ಚನ್. 7 questions ಐ ಹ್ಯಾವ್ ಆಸ್ಕ್ಡ್. ಅದಕ್ಕೆ ಉತ್ತರ ಕೊಡಿ. ಕ್ಲಾರಿಫಿಕೇಶನ್ ಬೇಕಾದರೆ ಸೌಜನ್ಯ ಭೇಟಿಗೆ ನಾನೇ ಬರ್ತೀನಿ, ಕೇಳ್ತೀನಿ. ಫಸ್ಟ್ ನೀವನ್ನ ಕೊಡಿಯಪ್ಪ ಉತ್ತರಕ್ಕೆ. ತಮ್ಮ ಪತ್ರಕ್ಕೆ ಗೌರವ ನೀಡಿ ಪ್ರಶ್ನೆಗಳಿಗೆ ಉತ್ತರ ನೀಡಲಿ, ಇಲ್ಲದಿದ್ದಲ್ಲಿ ಮುಂದಿನ ಕ್ರಮ ಖಚಿತ ಎಂಬ ಕಠಿಣ ಸಂದೇಶವನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರವಾನಿಸಿದ್ದಾರೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.